ವಿಧಾನ ಪರಿಷತ್ ಚುನಾವಣೆ ಮತದಾನ ಆರಂಭ ಆಗಿದೆ. ಬಿಜೆಪಿಯಿಂದ ಉಚ್ಚಾಟಿರುವಂತಹ ಶಾಸಕರು ಎಲ್ಲಿಗೆ ಮತದಾನ ಮಾಡ್ತಾರೆ, ಯಾವ ಪಕ್ಷಕ್ಕೆ ಯಾವ ಅಭ್ಯರ್ಥಿಗೆ ಮತದಾನ ಮಾಡ್ತಾರೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಇರುವಂತಹದ್ದು. ಸರ್, ನೀವು ಯಾರಿಗೆ ಮತದಾನವನ್ನ ಮಾಡ್ತಾ ಇದ್ದೀರಿ ಅಂತ? ಮತದಾನ ಗೌಪ್ಯ ಮತದಾನ, ನಮ್ಮ ಆತ್ಮಸಾಕ್ಷಿ ಮತದಾನವನ್ನು ನಾವು ಮಾಡ್ತೀವಿ. ನಮಗೆ ನೋವಾಗಿರ್ತಕ್ಕಂಥದ್ದು ಕನಿಷ್ಠ ಪಕ್ಷ ನಾವು ಬಿಜೆಪಿಯಿಂದ ಗೆದ್ದವು. ಯಾವುದೋ ಕಾರಣಕ್ಕೆ ನಮ್ಮನ್ನು ಉಚ್ಚಾಟನೆ ಮಾಡಿ ನಮ್ಮನ್ನು ಸೋಮಶೇಖರನ್ನು ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳನ್ನು ಸೌಜನ್ಯಕ್ಕಾದೋ ಮತ ಕೇಳ್ತಾ ಅಂತ ಅಂದುಕೊಂಡಿದ್ವಿ ನಾವು. ಆದರೆ ಸೌಜನ್ಯಕ್ಕೂ ಮತ ಕೇಳ್ತಕ್ಕಂಥ ಔದಾರ್ಯತೆ ನಾವು ತೋರಿಲ್ಲ. JDSನವ್ರಿಗೆ ನಾವು ಮತ ಹಾಕ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ಅವು ನಾವು ಮಾತು ಆಡಿಸಿಲ್ಲ. JDSನವ್ರು ನಿಮ್ಮನ್ನೇನು ಸಂಪರ್ಕ ಮಾಡಿಲ್ಲ. ಕಾಂಗ್ರೆಸ್ನವರು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಸಂಪರ್ಕ ಮಾಡಿದ್ದಾರೆ. ನಮ್ಮ ಅಭಿವೃದ್ಧಿ ಜೊತೆ ಸಹಕರಿಸ್ತೇವೆ ಅಂತ ಹೇಳಿದ್ದಾರೆ. ಆದ ಅಂತಿಮ ನಾವಿಂದು ನಿರ್ಣಯ ಮಾಡಿದ್ರೆ ನಾವು ನಮ್ಮ ಆತ್ಮಸಾಕ್ಷಿ ನಿರ್ಣಯ ಮಾಡ್ತೇವೆ. JDSನವ್ರು ಯಾರು ನಿಮ್ಮನ್ನ ಸಂಪರ್ಕ ಅಲ್ಲ, ಬಿಜೆಪಿ ಯಾರು ನಿಮ್ಮನ್ನ ಸಂಪರ್ಕ ಮಾಡಿಲ್ಲ? ನಾವು ನಿನ್ನೆ ತನಕನೂ ಕಾದ್ವಿ ಮಾಡಬಹುದು ಅಂತೇಳಿ. ಬಿಜೆಪಿ ನಾಯಕರು ಹೇಳ್ತಿದ್ದಾರೆ, ನಮ್ಮಿಂದ ಉಚ್ಚಾಟಿದಂತ ಶಾಸಕರು ಕೂಡ ನಮಗೆ ಮತ ಹಾಕ್ತಾರೆ ಅನ್ನುವಂಥದ್ದು, ನಮ್ಮ ಸಿಂಬಲ್ ಇಂದ ಗೆದ್ದಿರೋರು ಅನ್ನುವಂಥ. ಅವರಿಗೆ ಎಲ್ಲೋ ಒಂದು ಕಡೆ ಸ್ವಪ್ನ ಇರಬಹುದು. ಕನಿಷ್ಠ ಚುನಾವಣೆ ನಿಂತಾಗ ಒಂದು ಸೌಜನ್ಯಕ್ಕಾದ್ರು ನಾಯಕರಾದವರು ಕೇಳುವಂಥ ಉದಾರತೆ ಇರಬೇಕಲ್ಲ ಮತದಾರರಿಗೆ. ಕನಿಷ್ಠ ಅಂದ್ರೆ ಉಚ್ಚಾಟನೆ ಮಾಡಿರೋದ್ರಿಂದ ಕನಿಷ್ಠ ಸೌಜನ್ಯಕ್ಕಾದ್ರೂ ಕೇಳಬೇಕಿತ್ತು. ಕೇಳ್ತಾವೆ ಅಂತ ನಾವು ಅಂದ್ಕೊಂಡಿದ್ವಿ. ಈ ಕಷ್ಟಕಾಲಕ್ಕಾದ್ರು ಕೇಳ್ತಾವೆ ನಮ್ಮನ್ನಂತೇಳಿ ಅದು ಕೇಳಲಿಲ್ಲ. ಅಂದ್ರೆ ಕಾಂಗ್ರೆಸ್ನವ್ರು ನಿಮ್ಮನ್ನ ಸಂಪರ್ಕ ಮಾಡಿದ್ದಾರೆ, ಸಿಎಂ ಮತ್ತೆ ಅಭ್ಯರ್ಥಿ ನೋವು ಮಾಡಿದ್ದಾರೆ. ಅಂದ್ರೆ ನೀವು ಕಾಂಗ್ರೆಸ್ಗೆ ಮತ ಹಾಕೋ ತರ ಯೋಚನೆ ಮಾಡಿದ್ದಾರೆ? ಅದು ಆ ಮಾತನ್ನು ಹೇಳೋದಿಲ್ಲ. ನಾವು ನಮ್ಮ ಆತ್ಮಸಾಕ್ಷಿ ಮತದಾನ ಮಾಡ್ತೀವಿ. ಇದು ಶಿವರಾಮ್ ಹೆಬ್ಬಾರ್ ಅವರ ಮತ್ತು ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಹರೀಶ್, TV9 ಬೆಂಗಳೂರು. ವಿಧಾನ ಪರಿಷತ್ ಚುನಾವಣೆ ಮತದಾನ ಆರಂಭ ಆಗಿದೆ. ಬಿಜೆಪಿಯಿಂದ ಉಚ್ಚಾಟಿರುವಂತಹ ಶಾಸಕರು ಎಲ್ಲಿಗೆ ಮತದಾನ ಮಾಡ್ತಾರೆ, ಯಾವ ಪಕ್ಷಕ್ಕೆ ಯಾವ ಅಭ್ಯರ್ಥಿಗೆ ಮತದಾನ ಮಾಡ್ತಾರೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಇರುವಂತಹದ್ದು. ಸರ್, ನೀವು ಯಾರಿಗೆ ಮತದಾನವನ್ನ ಮಾಡ್ತಾ ಇದ್ದೀರಿ ಅಂತ? ಮತದಾನ ಗೌಪ್ಯ ಮತದಾನ, ನಮ್ಮ ಆತ್ಮಸಾಕ್ಷಿ ಮತದಾನವನ್ನು ನಾವು ಮಾಡ್ತೀವಿ. ನಮಗೆ ನೋವಾಗಿರ್ತಕ್ಕಂಥದ್ದು ಕನಿಷ್ಠ ಪಕ್ಷ ನಾವು ಬಿಜೆಪಿಯಿಂದ ಗೆದ್ದವು. ಯಾವುದೋ ಕಾರಣಕ್ಕೆ ನಮ್ಮನ್ನು ಉಚ್ಚಾಟನೆ ಮಾಡಿ ನಮ್ಮನ್ನು ಸೋಮಶೇಖರನ್ನು ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳನ್ನು ಸೌಜನ್ಯಕ್ಕಾದೋ ಮತ ಕೇಳ್ತಾ ಅಂತ ಅಂದುಕೊಂಡಿದ್ವಿ ನಾವು. ಆದರೆ ಸೌಜನ್ಯಕ್ಕೂ ಮತ ಕೇಳ್ತಕ್ಕಂಥ ಔದಾರ್ಯತೆ ನಾವು ತೋರಿಲ್ಲ. JDSನವ್ರಿಗೆ ನಾವು ಮತ ಹಾಕ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ಅವು ನಾವು ಮಾತು ಆಡಿಸಿಲ್ಲ. JDSನವ್ರು ನಿಮ್ಮನ್ನೇನು ಸಂಪರ್ಕ ಮಾಡಿಲ್ಲ. ಕಾಂಗ್ರೆಸ್ನವರು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಸಂಪರ್ಕ ಮಾಡಿದ್ದಾರೆ. ನಮ್ಮ ಅಭಿವೃದ್ಧಿ ಜೊತೆ ಸಹಕರಿಸ್ತೇವೆ ಅಂತ ಹೇಳಿದ್ದಾರೆ. ಆದ ಅಂತಿಮ ನಾವಿಂದು ನಿರ್ಣಯ ಮಾಡಿದ್ರೆ ನಾವು ನಮ್ಮ ಆತ್ಮಸಾಕ್ಷಿ ನಿರ್ಣಯ ಮಾಡ್ತೇವೆ. JDSನವ್ರು ಯಾರು ನಿಮ್ಮನ್ನ ಸಂಪರ್ಕ ಅಲ್ಲ, ಬಿಜೆಪಿ ಯಾರು ನಿಮ್ಮನ್ನ ಸಂಪರ್ಕ ಮಾಡಿಲ್ಲ? ನಾವು ನಿನ್ನೆ ತನಕನೂ ಕಾದ್ವಿ ಮಾಡಬಹುದು ಅಂತೇಳಿ. ಬಿಜೆಪಿ ನಾಯಕರು ಹೇಳ್ತಿದ್ದಾರೆ, ನಮ್ಮಿಂದ ಉಚ್ಚಾಟಿದಂತ ಶಾಸಕರು ಕೂಡ ನಮಗೆ ಮತ ಹಾಕ್ತಾರೆ ಅನ್ನುವಂಥದ್ದು, ನಮ್ಮ ಸಿಂಬಲ್ ಇಂದ ಗೆದ್ದಿರೋರು ಅನ್ನುವಂಥ. ಅವರಿಗೆ ಎಲ್ಲೋ ಒಂದು ಕಡೆ ಸ್ವಪ್ನ ಇರಬಹುದು. ಕನಿಷ್ಠ ಚುನಾವಣೆ ನಿಂತಾಗ ಒಂದು ಸೌಜನ್ಯಕ್ಕಾದ್ರು ನಾಯಕರಾದವರು ಕೇಳುವಂಥ ಉದಾರತೆ ಇರಬೇಕಲ್ಲ ಮತದಾರರಿಗೆ. ಕನಿಷ್ಠ ಅಂದ್ರೆ ಉಚ್ಚಾಟನೆ ಮಾಡಿರೋದ್ರಿಂದ ಕನಿಷ್ಠ ಸೌಜನ್ಯಕ್ಕಾದ್ರೂ ಕೇಳಬೇಕಿತ್ತು. ಕೇಳ್ತಾವೆ ಅಂತ ನಾವು ಅಂದ್ಕೊಂಡಿದ್ವಿ. ಈ ಕಷ್ಟಕಾಲಕ್ಕಾದ್ರು ಕೇಳ್ತಾವೆ ನಮ್ಮನ್ನಂತೇಳಿ ಅದು ಕೇಳಲಿಲ್ಲ. ಅಂದ್ರೆ ಕಾಂಗ್ರೆಸ್ನವ್ರು ನಿಮ್ಮನ್ನ ಸಂಪರ್ಕ ಮಾಡಿದ್ದಾರೆ, ಸಿಎಂ ಮತ್ತೆ ಅಭ್ಯರ್ಥಿ ನೋವು ಮಾಡಿದ್ದಾರೆ. ಅಂದ್ರೆ ನೀವು ಕಾಂಗ್ರೆಸ್ಗೆ ಮತ ಹಾಕೋ ತರ ಯೋಚನೆ ಮಾಡಿದ್ದೀರಿ? ಅದು ಆ ಮಾತನ್ನು ಹೇಳೋದಿಲ್ಲ. ನಾವು ನಮ್ಮ ಆತ್ಮಸಾಕ್ಷಿ ಮತದಾನ ಮಾಡ್ತೀವಿ. ಇದು ಶಿವರಾಮ್ ಹೆಬ್ಬಾರ್ ಅವರ ಮತ್ತು ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಹರೀಶ್, TV9 ಬೆಂಗಳೂರು.